ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗಡ್ಡಿಮಾಳ್. ಇಂದಿನ ಮುಖ್ಯಾಂಶಗಳು. ನಗರಸಭೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಓಕೆ, ಎಚ್ ಭಾಷಾ ಅವರ ಮನದಾಳದ ಮಾತು. ಕೊಠಡಿಗಳ ಕೊರತೆ, ಅರಳಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಯಲಲ್ಲಿ ಪಾಠ. ತುರ್ವಿಹಾಳದಲ್ಲಿ ಬಾಲಕನಿಗೆ ಶಂಕಿತ ಡೆಂಗ್ಯೂ ಪ್ರಕರಣ ಪತ್ತೆ, ಆಸ್ಪತ್ರೆಗೆ ದಾಖಲು. ಅರಳಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ರೋಟರಿ ಕ್ಲಬ್ ವತಿಯಿಂದ ಕುರ್ಚಿ ಟೇಬಲ್ ದೇಣಿಗೆ. ಅಂಬಾಮಠದಲ್ಲಿ ಅರಣ್ಯಾಧಿಕಾರಿಗಳಿಂದ ಕಾಡು ಉಳಿಸಿ ನಾಡು ಬೆಳೆಸಿ ಅಗ್ನಿ ಜಾಗೃತಿ ಅಭಿಯಾನ. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯನಾಗಿ ನನ್ನ ವಾರ್ಡ್ನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಉತ್ತಮವಾಗಿ ಕೆಲಸ ಮಾಡಿದ ತೃಪ್ತಿ ನನಗಿದೆ ಎಂದು 19ನೇ ವಾರ್ಡಿನ ನಗರಸಭೆ ಸದಸ್ಯರಾದ ಎಚ್ ಭಾಷಾ ಹೇಳಿದರು. ಎಸ್ ನ್ಯೂಸ್ ಜೊತೆಗೆ ತಮ್ಮ ಮನದಾಳದ ಮಾತುಗಳನ್ನಾಡಿದ ಅವರು, ನಮ್ಮ ವಾರ್ಡಿಗೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರು 2.5 ಕೋಟಿ ಅನುದಾನ ನೀಡಿದ್ದರು. ಹಂಪನಗೌಡ ಬಾದರ್ಲಿ ಈ ಹಿಂದೆ ಶಾಸಕರಾಗಿದ್ದಾಗ 50 ಲಕ್ಷ ಅನುದಾನ ನೀಡಿದ್ದರು. ನಗರಸಭೆಯಿಂದ ಇಲ್ಲಿ ತನಕ ಒಟ್ಟು 70 ಲಕ್ಷ ಅನುದಾನ ಬಂದಿದೆ ಎಂದರು. ಶಾಸಕರು ನಗರಸಭೆ ಅನುದಾನದಿಂದ ವಾರ್ಡಿನಲ್ಲಿ ಹೊಸ ಚರಂಡಿ, ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ, ಬೀದಿ ದೀಪಗಳು, ಸಿಮೆಂಟ್ ರಸ್ತೆಗಳ ಕಾಮಗಾರಿ ಮಾಡಿದ್ದೇನೆ. ಆದರೆ ಇಂದಿನ ನಗರಸಭೆ ಸದಸ್ಯರಾದ ಶರಣಬಸವ ಗೊರೆಬಾಳು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಾರದ ಕಾರಣ ಮತದಾರರು JDS ಪಕ್ಷದ ಅಭ್ಯರ್ಥಿಯಾದ ಲಕ್ಷ್ಮಣರಾವ್ ಅವರನ್ನು ಸೋಲಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತದಾರರ ನೋವು ನಲಿವುಗಳಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವೆ ಎಂದರು. ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ 12 ಕೋಟಿಯ ಯೋಜನೆಯನ್ನು ಸಿದ್ಧ ಮಾಡಿ ಶಾಸಕರು ಮತ್ತು ನಗರಸಭೆಗೆ ನೀಡಿದ್ದೇನೆ. ಶಾಸಕರು ಈಗ 2 ಕೋಟಿ ಅನುದಾನ ನೀಡಿದ್ದು, ಇನ್ನು 10 ಕೋಟಿ ಅನುದಾನ ನೀಡಿದರೆ ಇಡೀ ನಗರಸಭೆಯ ವ್ಯಾಪ್ತಿಯಲ್ಲಿ ನನ್ನ ವಾರ್ಡ್ ಮಾದರಿ ವಾರ್ಡನ್ನಾಗಿ ಮಾಡುವೆ ಎಂದರು. ಟೆಂಡರ್ ಕರೆದು ಗಂಗಾವತಿ ರಸ್ತೆ ಕಡೆ ಇರುವ ಹಳ್ಳದ ತನಕ ಚರಂಡಿ ನಿರ್ಮಾಣ ಮಾಡಿ ರಾಜ್ ಕಾಲುವೆ ಮಾಡುವೆ. ಇನ್ನೊಂದು ಸಂತೋಷದ ವಿಷಯವೆಂದರೆ ಇಡೀ ನಗರಸಭೆಯ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ಟುವ ವಾರ್ಡ್ ನಮ್ಮದಾಗಿದೆ. ಸುಮಾರು 2 ಸರ್ಕಾರಿ ಹಾಗೂ 6 ಖಾಸಗಿ ಶಾಲೆಗಳು, PV ರಾವ್ ಅಪಾರ್ಟ್ಮೆಂಟ್ ಸೇರಿದಂತೆ ಒಟ್ಟು 5 ಅಪಾರ್ಟ್ಮೆಂಟ್ಗಳು, VA ಬಜಾರ್, ಟ್ರೆಂಡ್ ಸೇರಿದಂತೆ ಒಟ್ಟು 6 ಬಿಗ್ ಬಜಾರ್ ಅಂಗಡಿಗಳು ಸೇರಿದಂತೆ ಒಟ್ಟು 450 ಅಂಗಡಿಗಳಿವೆ. ಇವುಗಳಿಂದ ಅತಿ ಹೆಚ್ಚಿನ ತೆರಿಗೆ ನಗರಸಭೆಗೆ ಬರುತ್ತದೆ ಎಂದರು. 4,000 ಜನಸಂಖ್ಯೆ ಇರುವ ವಾರ್ಡಿನ ಜನರಿಗೆ ಸುಂದರವಾದ ಉದ್ಯಾನವನ ನಿರ್ಮಾಣ, ಶುದ್ಧವಾದ ಕುಡಿಯುವ ನೀರು, ಮಣ್ಣಿನ ರಸ್ತೆ ಇಲ್ಲದ ಸಿಮೆಂಟ್ ಹಾಗೂ ಡಾಂಬರೀಕರಣ ರಸ್ತೆಗಳ ನಿರ್ಮಾಣ, ಸೂರು ಇಲ್ಲದ ಅರ್ಹ ಬಡವರಿಗೆ ನಿವೇಶನ ಹಾಗೂ ಮನೆಗಳನ್ನು ಕಟ್ಟಿಸುವುದು, ವಿದ್ಯುತ್ ಕಂಬಗಳು, ಬೀದಿ ದೀಪಗಳ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಹೆಚ್ಚು ಅನುದಾನ ಕೊಡುವಂತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡಿರುವೆ. ವಿಧಾನಸಭಾ ಚುನಾವಣೆಯಲ್ಲಿ ತಾಲೂಕಿನಲ್ಲಿಯೇ ನನ್ನ ವಾರ್ಡಿನಲ್ಲಿ ಹಂಪನಗೌಡ ಬಾದರ್ಲಿಯವರಿಗೆ ಹೆಚ್ಚಿನ ಮತಗಳು ಲೀಡ್ ನೀಡಿವೆ. ಅಷ್ಟೊಂದು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವೆ ಎಂದರು. ನಗರಸಭೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೇಳಿದ ಪ್ರಶ್ನೆಗೆ, ನಾನು ಪ್ರಾಮಾಣಿಕವಾಗಿ ಹಂಪನಗೌಡ ಬಾದರ್ಲಿ ಗೆಲುವಿಗಾಗಿ ಕೆಲಸ ಮಾಡಿರುವೆ. ನಗರಸಭೆ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಶಾಸಕರು ದೊಡ್ಡ ಮನಸ್ಸು ಮಾಡಿ ನೀಡಿದರೆ ಪಕ್ಷ ಹಾಗೂ ಶಾಸಕರಿಗೆ ಯಾವುದೇ ರೀತಿಯ ಚ್ಯುತಿ ಬಾರದ ಹಾಗೆ ನಗರಸಭೆ ಅಧ್ಯಕ್ಷ ಸ್ಥಾನ ನಿಭಾಯಿಸುವೆ ಎನ್ನುವ ಮೂಲಕ ನಾನು ಸಹ ನಗರಸಭೆಯ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎನ್ನುವ ಸುಳಿವನ್ನು ನಗರಸಭೆಯ 19ನೇ ವಾರ್ಡಿನ ಸದಸ್ಯರಾದ ಎಚ್ ಭಾಷಾ ನೀಡಿದರು. ನಮಸ್ಕಾರ. ನಾನು ಎಚ್ ಭಾಷಾ, ವಾರ್ಡ್ ನಂಬರ್ 19, ಸಿಂಧನೂರು. ಈಕೆ ಸುಮಾರು 5 ವರ್ಷ ಹತ್ರ ನಾವು ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಸದಸ್ಯನಾಗಿ ನಗರಸಭೆ ಸೇರಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಇಚ್ಛಿಸಿ ಅದರಲ್ಲಿ ಸುಮಾರು ಹೆಚ್ಚು ಕಮ್ಮಿ ಸ್ವಲ್ಪ ಯಶಸ್ಸನ್ನು ಸಹ ಪಡೆದಿರುತ್ತೇನೆ. ಹಿಂದಿನ ನಮ್ಮ ಮಾಜಿ ಶಾಸಕರು ನಾಡಗೌಡ ಸಾಹೇಬರು ಸಹ ಒಳ್ಳೆಯ ನನ್ನ ವಾರ್ಡಿಗೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸಹ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಈಗ ನಮ್ಮ ಶಾಸಕರು ಶ್ರೀ ಹಂಪನಗೌಡ ಬಾದರ್ಲಿ ಸಾಹೇಬರು ಸಹ ನನ್ನ ವಾರ್ಡಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ತಾಲೂಕಿನ ಅರಳಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ತುಂಬ ಹಳೆಯದಾಗಿದ್ದು 4 ಮತ್ತು 5ನೇ ತರಗತಿ ಮಕ್ಕಳ ಕೊಠಡಿಯ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿದ್ದ ಕಾರಣ ಶಾಲೆಯ ಕಟ್ಟಡವನ್ನು ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ವತಿಯಿಂದ ಕೊಠಡಿಯ ಮೇಲ್ಛಾವಣಿ ಕಿತ್ತು ಈಗಾಗಲೇ 1 ವರ್ಷ ಕಳೆದರೂ ಸಹ ಇದುವರೆಗೂ ಮೇಲ್ಛಾವಣಿ ಹಾಕಿಸುವ ಅಥವಾ ಪರ್ಯಾಯ ಕಟ್ಟಡವನ್ನು ಒದಗಿಸುವ ಕಾರ್ಯಕ್ಕೆ ಮುಂದಾಗದೇ ಇರುವುದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದ್ದು 4 ಮತ್ತು 5ನೇ ತರಗತಿಯ ಮಕ್ಕಳು ಅಂಗಳದ ಬಯಲಿನಲ್ಲಿ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಬೇಸಿಗೆ ಕಾಲ ಕೂಡ ಪ್ರಾರಂಭವಾಗುವುದರಿಂದ ಬಿಸಿಲಲ್ಲಿ ಕುಳಿತು ಮಕ್ಕಳು ಪಾಠ ಕೇಳಬೇಕಾಗುತ್ತದೆ. ಶಾಲೆಯ ಆವರಣದಲ್ಲಿ ಅಲ್ಪ ಸ್ವಲ್ಪ ಗಿಡಮರಗಳಿದ್ದರೂ ಸಹ ಅವುಗಳ ನೆರಳು ಕೂಡ ಸಾಲದಾಗಿದೆ. ಬೇಸಿಗೆ ಕಳೆದು ಮಳೆಗಾಲ ಆರಂಭವಾದರೆ ಮಕ್ಕಳನ್ನು ಎಲ್ಲಿ ಕೂಡಿಸಿ ಶಿಕ್ಷಕರು ಪಾಠ ಮಾಡಬೇಕು ಎಂದು ಮಕ್ಕಳ ಪಾಲಕರು ಕೇಳುತ್ತಿದ್ದಾರೆ. ಈ ಮೇಲ್ಛಾವಣಿ ಮತ್ತು ಪರ್ಯಾಯ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಾಲೂಕಿನ ಕೆಲವು ಊರುಗಳು ಮಸ್ಕಿ ಕ್ಷೇತ್ರಕ್ಕೆ ಸೇರ್ಪಡೆಯಾಗುವುದರಿಂದ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರಿಗೆ ಮೌಖಿಕ ಮತ್ತು ಲಿಖಿತದ ಮೂಲಕ ಗಮನಕ್ಕೂ ತಂದರೂ ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆಂಬುದು ಗ್ರಾಮದ ಪಾಲಕರ ಆರೋಪವಾಗಿದೆ. ತಾಲೂಕಿನ ತುರ್ವಿಹಾಳ್ ಗ್ರಾಮದ ಪಂಪಣ್ಣ 11 ವರ್ಷದ ಬಾಲಕನಿಗೆ ಡೆಂಗ್ಯೂ ಜ್ವರ ಅಟ್ಯಾಕ್ ಆಗಿದ್ದು ಸಿಂಧನೂರು ನಗರದ ಖಾಸಗಿ ಆಸ್ಪತ್ರೆಯಾದ ಶ್ರೀ ತತ್ವ ಹೆರಿಗೆ ಮತ್ತು ಸ್ತ್ರೀರೋಗ ಆಸ್ಪತ್ರೆಯಲ್ಲಿ ಬಾಲಕ ಪಂಪಣ್ಣನನ್ನು ಪಾಲಕರು ಕಳೆದ 3-4 ದಿನದಿಂದ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಬಿಳಿ ರಕ್ತದ ಕಣಗಳು ಕಡಿಮೆ ಇದ್ದ ಕಾರಣ ವಿಪರೀತ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಬಾಲಕ ಪಂಪಣ್ಣನ ಸ್ಥಿತಿ ಗಂಭೀರವಾಗಿತ್ತು. ಮಕ್ಕಳ ತಜ್ಞ ವೈದ್ಯರಾದ ಜಯಪ್ರಕಾಶ್ ಪಾಟೀಲ್ ಅವರು ವಿಶೇಷ ಕಾಳಜಿ ವಹಿಸಿ ಬಾಲಕ ಪಂಪಣ್ಣನನ್ನು ಕೇವಲ 2 ದಿನದಲ್ಲಿ ಚೇತರಿಸಿಕೊಳ್ಳುವಂತೆ ಮಾಡಿದ್ದಾರೆಂದು ಪಾಲಕರಾದ ರಾಮಣ್ಣ ತಿಳಿಸಿದರು. ಬೇಸಿಗೆ ಕಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಡೆಂಗ್ಯೂ ಪ್ರಕರಣಗಳು ತಾಲೂಕಿನಲ್ಲಿ ಕಂಡುಬರುತ್ತಿದೆ. ಬಿಸಿಲು ಝಳಪಿಸುತ್ತಿದೆ. ಕಲುಷಿತವಾದ ನೀರು ಮತ್ತು ವಾತಾವರಣದಿಂದ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ. ಇದನ್ನು ನಿಯಂತ್ರಿಸಲು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ನಾಗರಾಜ್ ಕಾಟ್ವಾ ಅವರು ತಮ್ಮ ಕಾರ್ಯಕರ್ತೆಯರಿಂದ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಜನಜಾಗೃತಿಗೊಳಿಸುವ ಕಾರ್ಯ ಮುಂದುವರಿಸಿದರೂ ಸಹ ತಾಲೂಕಿನಾದ್ಯಂತ ಅಲ್ಲಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡುಬರುತ್ತಿವೆ. ಆದಾಗ್ಯೂ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಐನಗೌಡ ಇದ್ದರೂ ಇಲ್ಲದಂತಾಗಿದೆ. ಅವರಿಂದ ಜನರಿಗೆ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಬೇಸಿಗೆ ಸಮೀಪಿಸಿದರೂ ಕೂಡ ಸಾರ್ವಜನಿಕವಾಗಿ ಜಾಗೃತಿಗೊಳಿಸುವ ಕೆಲಸ ಮಾಡುತ್ತಿಲ್ಲ. ಮಲೇರಿಯಾ, ಡೆಂಗ್ಯೂ, ಆನೆಕಾಲು ರೋಗ ಸೇರಿ ಇನ್ನು ಮುಂತಾದ ವಿಷಕಾರಿ ರೋಗಗಳ ಬಗ್ಗೆ ಜನರಿಗೆ ಎಚ್ಚರಿಸದೆ ಕಾಣೆಯಾಗಿದ್ದಾರೆ ಎಂದು ಸಾರ್ವಜನಿಕರು ದೂರಿದರು. ತಾಲೂಕಿನ ಅರಳಹಳ್ಳಿ ಗ್ರಾಮದ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಅವರ ಸಹಾಯದಿಂದ ಸಿಂಧನೂರಿನ ರೋಟರಿ ಕ್ಲಬ್ ವತಿಯಿಂದ 2ನೇ ತರಗತಿಯ ಮಕ್ಕಳಿಗೆ 30 ಕುರ್ಚಿ 5 ಟೇಬಲ್ ದೇಣಿಗೆ ನೀಡಲಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಕಾಟಿಗೆ ತಿಳಿಸಿದರು. ರೋಟರಿ ಕ್ಲಬ್ ಅಧ್ಯಕ್ಷರಾದ ಸತ್ಯನಾರಾಯಣ ಶ್ರೇಷ್ಠಿಯವರು ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ. ಟೇಬಲ್ ಕುರ್ಚಿಗಳಿಲ್ಲದೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ನೆಲದ ಮೇಲೆ ಕುಳಿತು ಅಭ್ಯಾಸ ಮಾಡುತ್ತಿದ್ದಾರೆಂಬುದು ಮನಗಂಡು ಇಂದು ಶುಕ್ರವಾರ ಅರಳಹಳ್ಳಿ ಸರ್ಕಾರಿ ಶಾಲೆಗೆ ಚೇರ್ ಮತ್ತು ಟೇಬಲ್ ದೇಣಿಗೆ ನೀಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಕಾರ್ಟಿಗಿ, ಪ್ರಭಾರಿ ಮುಖ್ಯ ಗುರುಗಳಾದ ಲಿಂಗರಾಜು ಟಿ, ಶಿಕ್ಷಕರಾದ ಶಾಂತ, ಶಶಿಕಲಾ, ದೀಪಿಕಾ, ವಿನಾಯಕ, ಅಮರೇಶ್ ಅರಗಿ, ಚೆನ್ನಮ್ಮ ಸೇರಿದಂತೆ ಸರ್ವ ಸದಸ್ಯರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಅಭಿನಂದನೆಗಳು ತಿಳಿಸಿದ್ದಾರೆ. ತಾಲೂಕಿನ ಪ್ರಸಿದ್ಧ ಸಿದ್ಧ ಪರ್ವತ ಅಂಬಾಮಠದ ಅಂಬಾದೇವಿಯ ಸನ್ನಿಧಾನದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಪರಿಸರ ಉಳಿಸಿ, ದೇಶ ರಕ್ಷಿಸಿ, ಮರವ ಕಡಿಯಬೇಡ, ಬೆಂಕಿ ಹಚ್ಚಬೇಡ ಎಂಬ ಪರಿಸರ ಜಾಗೃತಿ ಹಾಡನ್ನು ಹಾಡಿ ಪರಿಸರ ಜಾಗೃತಿಗೊಳಿಸಿದರು. ಅಂಬಾದೇವಿ ಜಾತ್ರೆಗೆ ಬಂದ ಸಾರ್ವಜನಿಕರಿಗೆ ಅಗ್ನಿ ಜಾಗೃತಿ ಬೀದಿ ನಾಟಕವಾಡಿ ಜಾಗೃತಿಗೊಳಿಸಿ ಪರಿಸರ ನಮ್ಮೆಲ್ಲರ ಉಸಿರು, ಹಸಿರೇ ಉಸಿರು, ಕಾಡು ಉಳಿಸಿ ನಾಡು ಬೆಳೆಸಿ ಎಂದರು. ಈ ವೇಳೆ ಉಪವಲಯ ಅರಣ್ಯಾಧಿಕಾರಿ ಅರುಣಾ ಮುನಿಸ್ವಾಮಿ, ಗಸ್ತು ಅರಣ್ಯ ಪಾಲಕರಾದ ಶರಣಬಸವ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಓಕೆ, ಎಚ್ ಭಾಷಾ ಅವರ ಮನದಾಳದ ಮಾತು. ಕೊಠಡಿಗಳ ಕೊರತೆ, ಅರಳಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಯಲಲ್ಲಿ ಪಾಠ. ತುರ್ವಿಹಾಳದಲ್ಲಿ ಬಾಲಕನಿಗೆ ಶಂಕಿತ ಡೆಂಗ್ಯೂ ಪ್ರಕರಣ ಪತ್ತೆ, ಆಸ್ಪತ್ರೆಗೆ ದಾಖಲು. ಅರಳಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ರೋಟರಿ ಕ್ಲಬ್ ವತಿಯಿಂದ ಕುರ್ಚಿ ಟೇಬಲ್ ದೇಣಿಗೆ. ಅಂಬಾಮಠದಲ್ಲಿ ಅರಣ್ಯಾಧಿಕಾರಿಗಳಿಂದ ಕಾಡು ಉಳಿಸಿ ನಾಡು ಬೆಳೆಸಿ ಅಗ್ನಿ ಜಾಗೃತಿ ಅಭಿಯಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.